ನಾವು ಹಕ್ಕಿ ಜ್ವರ ಅಂತಕ್ಕಂಥ ಒಂದು ಕೇಳ್ತಾ ಇದ್ದೀವಿ. ಈ ಹಕ್ಕಿ ಜ್ವರ ಅಂತಂದರೆ ಈ ಬರ್ಡ್ಸ್ಗಳಿಗೆ ಅಥವಾ ಕೋಳಿಗಳಿರ್ಬೋದು, ಪಕ್ಷಿಗಳಿರ್ಬೋದು, ಬೇರೆ ಬೇರೆ ಇರ್ತಕ್ಕಂಥ ಅವುಗಳಿಗೆ ವೈರಲ್ ಇನ್ಫೆಕ್ಷನ್ ಅಂತ ಬರ್ತದೆ. ಅಂದರೆ ಅದು ಕೂಡ ವೈರಸ್ಸು ಮೊದಲು ಅವುಗಳಿಗೆ ಬರ್ತದೆ. ಸೊ ಅವುಗಳಿಗೆ ಬಂದು ಮತ್ತು ಅವು ಸತ್ತ ಮೇಲೆ ಆಗ್ತದೆ, ಅಥವಾ ಅವುಗಳನ್ನು ತಿನ್ನುವುದರಿಂದ ಅಥವಾ ಹಕ್ಕಿಯನ್ನು ಹಾಕುವುದರಿಂದ ಅವು ಈ ಎನ್ವಿರಾನ್ಮೆಂಟದಲ್ಲಿ ಬರುವುದರಿಂದ ಮನುಷ್ಯ ಅಲ್ಲಿಗೆ ಹೋದ ಮೇಲೆ ಸೊ ಅದರಿಂದ ಗಾಳಿಯ ಮುಖಾಂತರ ಅಲ್ಲಿ ನಮಗೆ ಮನುಷ್ಯರಿಗೆ ಬರ್ತಕ್ಕಂಥ ಸಂಭವ ಇರ್ತದೆ. ಸೊ ಆವಾಗ ಜನರಿಗೆ ಬಂದರೆ ಜನರಿಗೆ ಕೂಡ ಅಲ್ಲಿ ಜ್ವರ ಅತಿಯಾಗಿರ್ತಕ್ಕಂಥ ವಿಪರೀತ ಜ್ವರ ಬರ್ತದೆ, ತಲೆನೋವು ಬರ್ತದೆ, ಮೈಕೈ ನೋವು ಬರ್ತದೆ, ವಾಂತಿ ಆಗ್ತದವು. ಸೊ ಈಗ ಅತಿಯಾಗಿರ್ತಕ್ಕಂಥ ತೊಂದರೆಯಾಗಿ ಮನುಷ್ಯನಿಗೆ ಆಗ್ಬೋದು. ಸೊ ಆಗ ಅವರು ಬಂದು ನಮ್ಮಲ್ಲಿ ಅಡ್ಮಿಟ್ ಆಗಬೇಕಾಗ್ತದೆ. ಅಡ್ಮಿಟ್ ಆದರೆ ನಮ್ಮಲ್ಲಿ ಸ್ಪೆಷಲಿಸ್ಟ್ ಇದ್ದಾರೆ, ನಾವು ಟ್ರೀಟ್ಮೆಂಟ್ ಮಾಡ್ತಕ್ಕಂಥ ವ್ಯವಸ್ಥೆಗಳನ್ನು ಮಾಡ್ತಾಯಿದ್ದೀವಿ. ಸೊ ನಮ್ಮಲ್ಲಿ ಇದು ವೈದ್ಯಕೀಯ ಮಹಾವಿದ್ಯಾಲಯ ಇರುವುದರಿಂದ ಸೊ ನಮ್ಮಲ್ಲಿ ಸ್ಪೆಷಲಿಸ್ಟ್ ಇದ್ದಾರೆ. ಸೊ ಯಾವುದೇ ಸಂದರ್ಭದಲ್ಲಿ ನಾವು ಅಂಥವು ಏನಾದರೂ ಪೇಷಂಟ್ಗಳು ಬಂದರೆ ನಾವು ಕ್ಯಾಜುಯಾಲಿಟಿಗೆ ನಮ್ಮಲ್ಲಿ ತೊಗೊಂಡು ಬರಬೇಕು. ಯಾವುದೇ ಸಂದರ್ಭದಲ್ಲಿ ಬೆಳಗಿನ ಜಾವ ಇದೇ ನೇರವಾಗಿ ಇಲ್ಲಿ ಬರ್ತದೆ. ಇನ್ನು ಬೇರೆ ಸಂದರ್ಭದಲ್ಲಿ ಬಂದರೂ ಕೂಡ ಕ್ಯಾಜುಯಾಲಿಟಿಗೆ ಬಂದರೆ ಅಲ್ಲಿಂದ ನಾವು ನಮ್ಮ ಡಿಪಾರ್ಟ್ಮೆಂಟಿಗೆ ತೊಗೋತೀವಿ. ಅಂದರೆ ಅದಕ್ಕೆ ವಿಶೇಷವಾಗಿರ್ತಕ್ಕಂಥ ನಮ್ಮಲ್ಲಿ ಶ್ವಾಸಕೋಶ ಇರ್ತಕ್ಕಂಥ ತಜ್ಞ ವೈದ್ಯರಿದ್ದಾರೆ. ಸೊ ಅವರು ಅದಕ್ಕೆ ಬೇಕಾಗಿರ್ತಕ್ಕಂಥ ಅಡ್ಮಿಟ್ ಮಾಡಿ ಟ್ರೀಟ್ಮೆಂಟ್ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಾಯಿದ್ದೀವಿ. ಅದು ಇನ್ನೂ ಕೂಡ ಯಾವುದೇ ಪ್ರಕರಣ ಆಗಿಲ್ಲ. ಬಟ್ ಜನರಲ್ಲಿ ಒಂದು ನಾನು ನಿಮ್ಮ ಮಾಧ್ಯಮ ಮುಖಾಂತರ ಕಳ್ಕೊಳ್ಳಿ ಏನೋ ವಿನಂತಿ ಮಾಡ್ತೀವಪ್ಪ ಅಂತಂದರೆ ಅದು ನಮ್ಮ ಒಂದು ಪ್ರಿಕಾಷನ್ ಮೇಜರ್ಸ್ ಆಗಿ ಏನು ಮಾಡಬೇಕಂತಪ್ಪ ಅಂದರೆ ಈ ಮಾಂಸಗಳನ್ನು ಅಂದರೆ ಈ ಪಕ್ಷಿಗಳ ಮಾಂಸಗಳು ತಿನ್ನಬೇಕಾಯ್ತಂದರೆ ಅಂದರೆ ಕೋಳಿಗಳ ಮಾಂಸ ಅಂತಂದರೆ ಹಸಿಯಾಗತಕ್ಕಂಥ ಮಾಂಸಗಳನ್ನು ಯಾವುದೂ ಸೇವನೆ ಮಾಡಬೇಡಿ. ದಯವಿಟ್ಟು ಅವನ್ನ ಕುದಿಸಿ ತಿನ್ನಿಸ್ಬೇಕಂತಕ್ಕಂಥ ಮಾಹಿತಿಯನ್ನು ದಯವಿಟ್ಟು ಮಾಡ್ತಾಯಿದ್ದೀನಿ. ಯಾಕೆ ಕುದಿಬೇಕು, ಕುದುರೆ ಅಲ್ಲಿರ್ತಕ್ಕಂಥ ವೈರಸ್ಗಳು ಸಂಪೂರ್ಣವಾಗಿ ನಾಶವಂತಾವೆ. ಸೊ ಅದಕ್ಕೆ ಸಂಪೂರ್ಣ ಕುದಿಸಿ ಮುಂದಿರ್ತಕ್ಕಂಥ ಪ್ರೋಸೆಸ್ಗಳನ್ನು ಮಾಡಬೇಕು. ಅದು ಮೇನ್ ಅನ್ನೋದಕ್ಕೆ ಆಗ್ತದೆ. ಸೊ ಡೈರೆಕ್ಟಾಗಿ ಹಸಿ ಮಾಂಸಗಳನ್ನು ದಯವಿಟ್ಟು ಯಾರು ತಿನ್ನತಕ್ಕಂಥ ವ್ಯವಸ್ಥೆಯನ್ನು ಮಾಡಬಾರ್ದು. ಸರ್ ನಮ್ಮಲ್ಲಿ ಸ್ಪೆಷಲ್ ಬೆಡ್ ಅಂದರೆ ಒಂದು 2 ಬೆಡ್ ಇದ್ದೇ ಇರ್ತವೆ ಯಾವಾಗಲೂ. ಇದೊಂದೇ ಅಲ್ಲ, ಬೇರೆ ಬೇರೆ ಇರ್ತಕ್ಕಂಥ ಕಮ್ಯುನಿಕೇಬಲ್ ಡಿಸೀಸ್ನು ಸನ್ನದ್ಧರಾಗಿರ್ತೀವಿ. ಯಾವುದೇ ಕಮ್ಯುನಿಕೇಬಲ್ ಡಿಸೀಸ್ ಇರ್ಬೋದು. ಈಗ ಉದಾಹರಣೆ ಬೇರೆ ಇದ್ಬಿಟ್ಟು KFD ಅಂತ ಮೊನ್ನೆ ಬರ್ತದೆ, ಅಂದರೆ ಕ್ಯಾಶ್ಮೀರ್ ಫಾರೆಸ್ಟ್ ಡಿಸೀಸ್ ಅಂತ ಬರ್ತದೆ. ಸೊ ಹೀಗೆ ಬೇರೆ ಯಾವುದೇ ರೋಗಗಳು ಬಂದರೂ ಕೂಡ ನಮ್ಮಲ್ಲಿ 7-8 ಬೆಡ್ಸ್ ಸನ್ನದ್ಧರಾಗಿರ್ತೀವಿ. ಸೊ ಯಾವುದೇ ಅಂಥ ರೋಗ ಲಕ್ಷಣಗಳು ಬಂದರೆ ನಮಗೆ ನೇರವಾಗಿ ಬರ್ಬೋದು. ಅಥವಾ ಇನ್ನು ಸಾಯಂಕಾಲ ಆದರೆ ಕ್ಯಾಜುಯಾಲಿಟಿಗೆ ಬಂದರು ಅಲ್ಲಿಂದ ನಾವು ಅಲ್ಲಿರ್ತಕ್ಕಂಥ ವೈದ್ಯಾಧಿಗಳು ತಪಾಸಣೆ ಮಾಡ್ತಾರೆ. ತಪಾಸಣೆ ಮಾಡಿ ಅಕಸ್ಮಾತ್ ಅಲ್ಲಿ ಗುಣಲಕ್ಷಣ ಕಂಡು ಬಂದರೆ ಅದು ತಗೋತೀವಿ ಮತ್ತು ಬ್ಲಡ್ ಟೆಸ್ಟ್ ಕಳಿಸ್ತಕ್ಕಂಥ ವ್ಯವಸ್ಥೆ ಕೂಡ ಮಾಡ್ತೀವಿ. ಅಪಾಯದಲ್ಲಿ ಅದು ಯಾವ ರೀತಿ ಸದ್ಯಕ್ಕೆ ನೋಡಬೇಕು. ಮೊದಲು ಒಂದು 10 ವರ್ಷಗಳ ಹಿಂದೆ ಬಂದಿತ್ತು ಅದೇ ರೀತಿ. ಸೊ ಅವಾಗ ಅದು ಅವಾಗೂ ಟ್ರೀಟ್ಮೆಂಟ್ ನಿಮೋನಿಯಾ ಆಗ್ತದೆ. ಸೊ ಮೊದಲನೇ ಹಂತದೊಳಗೆ ಹಂತಗಳು, ಮೊದಲನೇ ಹಂತ, 2ನೇ ಹಂತ, 3ನೇ ಹಂತ. ಸೊ ಮೊದಲನೇ ಹಂತದಲ್ಲಿ ಇತ್ತಪ್ಪ ಅಂತಂದರೆ ಏನು ತೊಂದರೆ ಬರೋಲ್ಲ. ಸೊ ಲೇಟಾಗಿ ಬಂದರು 3ನೇ ಹಂತಕ್ಕೆ ಬಂತಪ್ಪ ಅಂತಂದರೆ ನಿಮೋನಿಯಾ ಅಂತಂದ್ರೆ ಕಷ್ಟ. ಸೊ ಆದರೂ ಕೂಡ ನಮ್ಮಲ್ಲಿ ತಜ್ಞ ವೈದ್ಯರು ಮತ್ತು ಸೂಪರ್ ಸ್ಪೆಷಲಿಸ್ಟ್ ಇರೋದರಿಂದ ವೆಂಟಿಲೇಟರ್ ವ್ಯವಸ್ಥೆಗಳು ಕೂಡ ಇದ್ದಾವೆ. ಸೊ ಅವಾಗ ಅದು ಅಪಾಯಕ್ಕೆ ಹೋಗ್ತಕ್ಕಂಥ ಜಾಸ್ತಿ ಇದೆ. ಅದಕ್ಕೆ ನಾವು ಜನರಲ್ಲಿ ಏನು ರಿಕ್ವೆಸ್ಟ್ ಮಾಡೋದು ಅಂದರೆ ಸಣ್ಣ ಮಕ್ಕಳು, ವಯೋವೃದ್ಧರು ಅಂಥವ್ರು ಏನಾದರೂ ಕಂಡು ಬಂದಿರಪ್ಪ ಅಂತಂದ್ರೆ ತಕ್ಷಣ ನಮ್ಮ ಆಸ್ಪತ್ರೆಗೆ ಬಂದರೆ ಅಲ್ಪ ಪ್ರಮಾಣದಲ್ಲಿದ್ದಾಗ ಅದನ್ನು ಟ್ರೀಟ್ಮೆಂಟ್ ಮಾಡಿದರೆ, ಅದಕ್ಕೆ ಔಷಧ ಕೊಟ್ಟು ಗುಣಲಕ್ಷಣ ಟ್ರೀಟ್ಮೆಂಟ್ ಮಾಡಿದರೆ ಅವರು ಸಂಪೂರ್ಣ ಗುಣಮುಖ ಆಗ್ತಕ್ಕಂತ ಹೇಳ್ತಾರೆ. ಸೊ ಅದಕ್ಕೆ ಮೊದಲೇ ಜ್ವರ ಬರ್ತದೆ, ವಿಪರೀತವಾಗಿರ್ತಕ್ಕಂಥ ಜ್ವರ ಬರ್ಬೋದು. ಮತ್ತು ಕಣ್ಣು ಹಿಂದುಗಡೆ ಅದು ಕಣ್ಣುಗುಡ್ಡು ಹಿಂದುಗಡೆ ನೋವು ಬರ್ತವೆ. ಸೊ ಮತ್ತು ನೆಗಡಿಗಳು ಬರ್ತದೆ, ಗಂಟೆ ನೋವು ಬರ್ತದೆ. ಸೊ ವಿಪರೀತವಾಗಿರ್ತಕ್ಕಂಥ ಮೈಕೈ ನೋಸೋದು, ನಡಿಲಿಕ್ಕೆ ಆಗೋದಿಲ್ಲ. ಫ್ಲೂಲಿಕ್ ಅಂದರೆ ಉಸಿರಾಟದಲ್ಲಿ ಕಷ್ಟ ಆಗ್ತದೆ. ಇಲ್ಲಿಂದ ಸ್ವಲ್ಪ ಹೋಗ್ತಿರ್ತೀವಲ್ಲ, ಉಸಿರಾಟಕ್ಕೆ ಕಷ್ಟ ಆಗ್ತದೆ. ಇಷ್ಟು ಬರ್ತಕ್ಕಂಥ ಮತ್ತು ವಿಪರೀತ ಸಂದರ್ಭದಲ್ಲಿ ಗುಳ್ಳಿಗಳು ಮೇವು ದದ್ದುಗಳಂತ ಹೇಳ್ತೀವಿ, ಅವು ಆಗತಕ್ಕಂಥ ಸಂಭವತೆ ಇರ್ತದೆ. ಸೊ ಏನೇ ಆದರೂ ತಕ್ಷಣ ಅಂಥವು ಏನೋ ಇದ್ದರೂ ಕೂಡ ದಯವಿಟ್ಟು ನಮ್ಮ ಆಸ್ಪತ್ರೆಗೆ ಬಂದರೆ ನಾವು ಅದನ್ನು ಟ್ರೀಟ್ಮೆಂಟ್ ಮಾಡ್ತಕ್ಕಂಥ ವ್ಯವಸ್ಥೆನ ಮಾಡ್ತೀವಿ. ಯಾಕಂದ್ರೆ ನಮ್ಮಲ್ಲಿ ಮೈಕ್ರೋಬಯಾಲಜಿ ಡಿಪಾರ್ಟ್ಮೆಂಟು ಕೂಡ ಇದೆ. ಸೊ ಮೈಕ್ರೋಬಯಾಲಜಿಸ್ಟ್ ಬರ್ತಾರೆ, ಸ್ವ್ಯಾಬ್ ತೊಗೋಬೇಕು ಬೇರೆ ಬೇರೆ. ಸೊ ಸ್ವ್ಯಾಬ್ ತೊಗೊಂಡೋದಕ್ಕೆ ನಮ್ಮಲ್ಲಿ ಮೈಕ್ರೋಬಯಾಲಜಿ ಡಿಪಾರ್ಟ್ಮೆಂಟ್ ಬರ್ತದೆ. ಸೊ ಮೈಕ್ರೋಬಯಾಲಜಿಸ್ಟ್ ಬಂದು ಅದು ಸ್ವ್ಯಾಬ್ ತೊಗೋತಾರೆ. ಸೊ ಸ್ವ್ಯಾಬ್ ನಮ್ಮಲ್ಲಿ ಅದು ನಾವು ಮಾಡ್ತೀವಿ. ಇಲ್ಲಪ್ಪ ಅಂದ್ರೆ ಅದ್ರ ಟೆಸ್ಟಿಗೆ